ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಮಂಗ ಮತ್ತು ಕತ್ತೆಯ ಕತೆ. ಅರ್ಥಪೂರ್ಣವಾಗಿರುವಂತಹ ಕತೆಗಳನ್ನು ನಾನು ನಿಮ್ಮ ಮುಂದೆ ತರುತ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಪ್ರತಿದಿನ 4 ಗಂಟೆಗೆ ನಿಮ್ಮ ಮುಂದೆ. ಅಗಸನ ಬಳಿ ಒಂದು ಕತ್ತೆ ಇತ್ತು. ಊರ ಹೊರಗಿನ ಹಳ್ಳಕ್ಕೆ ಹೋಗಿ ಬಟ್ಟೆಯ ಮೂಟೆಯನ್ನು ಹೊತ್ತು ತರುವುದೇ ದಿನನಿತ್ಯದ ಅದರ ಕಾಯಕವಾಗಿತ್ತು. ಒಂದು ದಿನ ಅಗಸ ಬಟ್ಟೆಯ ಮೂಟೆಯನ್ನು ಕತ್ತೆಗೆ ಒರೆಸಿಕೊಂಡು ಹಳ್ಳಕ್ಕೆ ಬಂದು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ನಿರತನಾದ. ಕತ್ತೆ ದಣಿವಾರಿಸಿಕೊಳ್ಳಲು ಹತ್ತಿರದಲ್ಲಿದ್ದ ಮರದ ನೆರಳಿನಲ್ಲಿ ನಿಂತುಕೊಂಡಿತ್ತು. ಆಗ ಆ ಮರದಲ್ಲಿದ್ದ ಮಂಗ ಒಂದು ಕತ್ತೆಯ ಹತ್ತಿರ ಬಂದು, ಏನು ಕತ್ತೆರಾಯ, ಚೆನ್ನಾಗಿರುವೆಯಾ ಎಂದು ಕುಶಲೋಪಾರಿ ವಿಚಾರಿಸಿತು. ಆ ಮಾತಿಗೆ ಕತ್ತೆ ಪೆಚ್ಚು ಮೊರೆ ಹಾಕಿಕೊಂಡು, ಎಲ್ಲಿ ಸೌಖ್ಯ ಮಂಗಣ್ಣ, ದಿನಾಲು ಭಾರವಾದ ಬಟ್ಟೆ ಮೂಟೆಯನ್ನು ಹೊತ್ತು ಬೆನ್ನು ಗೂನಾಗಿದೆ. ನಿನ್ನ ಹಾಗೆ ಆಯಾಗಿ ಹಾರಾಡಲು ನನಗೆ ಸಾಧ್ಯನಾ ಎಂದು ತನ್ನ ದುಸ್ಥಿತಿಯನ್ನು ವಿವರಿಸಿತು. ಕತ್ತೆಯ ಬಗ್ಗೆ ಮಂಗನಲ್ಲಿ ಕನಿಕರ ಉಂಟಾಯಿತು. ಸ್ವಲ್ಪ ಯೋಚಿಸಿದಂತೆ ಮಾಡಿ ಹೇಳಿತು, ಕತ್ತೆಯಣ್ಣ, ನಾನೊಂದು ಉಪಾಯ ಹೇಳುವೆ, ಅದರಂತೆ ನಡೆದುಕೊಂಡರೆ ಸುಖದಿಂದ ಹಾರಾಡಬಹುದು ಎಂದಿತು. ಕತ್ತೆ ಸಂತಸದಿಂದ, ಏನದು ಉಪಾಯ ಹೇಳು ಮಂಗಣ್ಣ ಎಂದು ಕಣ್ಣರಳಿಸಿ ಕೇಳಿತು. ಏನಿಲ್ಲ, ಅಗಸನು ಬಟ್ಟೆ ಮೂಟೆಯನ್ನು ಬೆನ್ನ ಮೇಲೆ ಒರೆಸಲು ಬಂದಾಗ ನೀನು ಕಣ್ಣು ಮುಚ್ಚಿಕೊಂಡು ಅನಾರೋಗ್ಯ ಪೀಡಿತರಂತೆ ವರ್ತಿಸು. ಆಗ ಮೂಟೆಯನ್ನು ನಿನಗೆ ಒರೆಸದೆ ತಾನೇ ಹೊತ್ಕೊಂಡು ಹೋಗ್ತಾನೆ ಎಂದು ಕುಟಿಲೋಪಾಯವನ್ನು ಕಿವಿಯಲ್ಲಿ ಹೇಳಿತು. ಪಾಪ ಕತ್ತೆ ಇಂದು ಮುಂದು ವಿಚಾರಿಸದೆ ಮಂಗಣ್ಣ ಹೇಳಿದಂತೆ ವರ್ತಿಸಿತು. ಅಗಸನಿಗೆ ಇದರಿಂದ ತುಂಬಾ ಕೋಪ ಬಂತು. ದೊಣ್ಣೆಯಿಂದ ಕತ್ತೆಗೆ ಚೆನ್ನಾಗಿ ಬಾರಿಸಿದ. ಹೊಡೆತಕ್ಕೆ ಹೆದರಿ ಕತ್ತೆ ಮೂಟೆಯನ್ನು ಹೊತ್ತುಕೊಂಡು ನಡೆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.